ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಇವತ್ತೊಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಂತ್ರಾಲಯಕ್ಕೆ ಹೋದಾಗ ನಾನು ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ದೆ. ಏನೇನು ಶಾಪಿಂಗ್ ಮಾಡಿದ್ದೆ ಅಂತ ನಿಮಗೂ ಕೂಡ ಇವತ್ತಿನ ವೀಡಿಯೋಲಿ ತೋರಿಸ್ತಾ ಇದ್ದೀನಿ. ತುಂಬ ದಿನ ಆಯಿತು ಮಂತ್ರಾಲಯಕ್ಕೆ ಹೋಗಿ ಬಂದು, ಆದರೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನನಗೆ ಟೈಮ್ ಆಗಿರಲಿಲ್ಲ. ಹಾಗಾಗಿ ಇವತ್ತು ನಾನು ಡೈಲಿ ವ್ಲಾಗಲ್ಲೇ ಇದನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕನ್ ಮಾಡಿದ್ದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಮಂತ್ರಾಲಯಕ್ಕೆ ಹೋದಾಗ ರಾಯರ ಫೋಟೋಸ್ ಆಗಿರ್ಬೋದು, ವಿಗ್ರಹ ಆಗಿರ್ಬೋದು, ಇದನ್ನೆಲ್ಲ ತೊಗೊಂಬರೋದುಂಟು. ನಾವು ಮಂತ್ರಾಲಯದಿಂದಲೇ ಒಂದು ರಾಯರ ಬೃಂದಾವನದ ಒಂದು ವಿಗ್ರಹನ ತೊಗೊಂಬಂದಿದ್ದೀವಿ. ಹಾಗಾಗಿ ಮತ್ತೆ ನಾವು ಫೋಟೋ ಆಗಲಿ ವಿಗ್ರಹ ಆಗಲಿ ತೊಗೊಂಬಂದಿಲ್ಲ. ಏಕೆಂದರೆ ಮಧ್ಯಾರಾಧನೆ ದಿನವೇ ನಮಗೆ ಒಂದು ಫೋಟೋ ಸಿಕ್ತು ರಾಯರ ಮಠದಲ್ಲಿ. ಹಾಗಾಗಿ ಅದೊಂದಿದೆ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೊಟ್ಟಿರುವಂಥ ರಾಯರ ಫೋಟೋ ಇದೆ. ಮತ್ತು ಮೊನ್ನೆ ನಾವು ಮಂತ್ರಾಲಯಕ್ಕೆ ಹೋದಾಗ ಪೂಜೆ ಕೂಡ ಮಾಡಿಸಿದ್ವಲ್ಲ, ಕನಕಾಭಿಷೇಕ ಮಾಡಿಸಿದ್ದಕ್ಕೆ ಒಂದು ರಾಯರ ಸ್ಟ್ಯಾಚು ಕೂಡ ಇದೆ. ಹಾಗಾಗಿ ಮತ್ತೆ ಫೋಟೋ ಆಗಲಿ ವಿಗ್ರಹ ಆಗಲಿ ತಗೊಳ್ಳೋವಂಥ ಅವಶ್ಯಕತೆಯೇ ಇಲ್ಲ. ಅಷ್ಟೊಂದು ರಾಯರ ಫೋಟೋ ವಿಗ್ರಹಗಳು ಆಲ್ರೆಡಿ ಮನೇಲಿದೆ. ಹಾಗಾಗಿ ನಾವು ಮತ್ತೆ ತೊಗೊಂಬರಕ್ಕೆ ಹೋಗಿಲ್ಲ. ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿಂದನೇ ನೀವು ರಾಯರ ಫೋಟೋ ವಿಗ್ರಹನ ತೊಗೊಬನ್ನಿ. ತುಂಬ ಚೆನ್ನಾಗಿರುವಂಥ ಒಂದು ಫೋಟೋಸ್ಗಳು ಬಂದಿದೆ. ತುಂಬಾ ಚೆನ್ನಾಗಿದೆ, ನಿಮಗೂ ಇಷ್ಟ ಆಗುತ್ತೆ. ಹಾಗೆ ಒಂದು ಕ್ಷೇತ್ರದಿಂದ ತಂದಿರುವಂಥ ಒಂದು ಖುಷಿ ಖಂಡಿತವಾಗ್ಲೂ ಇರುತ್ತೆ. ಹಾಗಾಗಿ ನಾವು ಅಷ್ಟೇ ನಮ್ಮ ಮನೆಯಲ್ಲಿರುವಂಥ ಒಂದು ಫೋಟೋ ವಿಗ್ರಹ ಏನಿದೆ ಅದೆಲ್ಲ ಆ ಒಂದು ಕ್ಷೇತ್ರಗಳಿಂದನೇ ತಂದು ನಾವು ನಮ್ಮ ಮನೇಲಿ ಇಟ್ಟು ಪೂಜೆ ಮಾಡ್ತಾ ಇರೋದು. ಹಾಗಾಗಿ ಹೇಳಿದೆ. ಇವತ್ತು ನಾನು ಒಂದಷ್ಟು ಶಾಪಿಂಗ್ ಮಾಡಿದ್ದೆ. ಏನೇನು ಶಾಪಿಂಗ್ ಮಾಡಿದ್ದೆ ಅಂತ ನಿಮಗೂ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ. ತುಂಬಾ ಇಷ್ಟ ಆಯಿತು. ಹಾಗೆಯೇ ಮಂತ್ರಾಲಯಕ್ಕೆ ಹೋದಾಗ ನೀವು ಬ್ಯಾಂಗಲ್ಸ್ ತೊಗೊಂಬನ್ನಿ, ತುಂಬಾ ಚೆನ್ನಾಗಿ ಸಿಕ್ಕುತ್ತೆ ಅಲ್ಲಿ. ಏಕೆಂದರೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸು ನಿಮಗೆ ಅಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ಇದೆ ನಾನು ತೊಗೊಂಬಂದಿದ್ದು. ಇದು ಸ್ಟೋನ್ದು ತುಂಬಾ ಚೆನ್ನಾಗಿದೆ. ಇದೊಂದು, ಇದು ಹಾಗೆ ಇದಿಷ್ಟು ನಾನು ಮಂತ್ರಾಲಯದಲ್ಲಿ ತೊಗೊಂಡಿದ್ದು. ಇದೊಂದು ಮಾತ್ರ ನಾನು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ತೊಗೊಂಡಿದ್ದು. ಅದರ ಹತ್ರ ಇದ್ದಿದ್ದು ಸ್ಟಾಲಲ್ಲಿ. ಇವಾಗ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ, ಈ ರೀತಿ ಇದೆ. ಒಂಥರ ತುಂಬ ಡಿಫ್ರೆಂಟ್ ಆಗಿತ್ತು. ಹಾಗಾಗಿ ಇದನ್ನು ತೊಗೊಂಡೆ. ಫಂಕ್ಷನ್ಸ್ಗೆಲ್ಲ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸಿಂಗಲ್ ಬಳೆನೂ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿ ಇದೆ. ತುಂಬ ಚೆನ್ನಾಗಿದೆ. 100 ರೂಪೀಸ್ ಆರಾಮಾಗಿ ಕೊಡ್ಬೋದು, ಅಷ್ಟು ಚೆನ್ನಾಗಿದೆ. ನೀವು ಬೇರೆ ಕಡೆ ತೊಗೊಳ್ತೀನಿ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಇದಂತೂ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಅಷ್ಟೇ ವೈಟ್ ಸ್ಟೋನಲ್ಲೇ ನಾನು ತೊಗೊಂಡಿದ್ದು. ಇದು ಸಿಂಪಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ನೋಡಿ, ಈ ಥರ ಇದೆ. ಇದು 2 ಸೈಜು. ಇದು 2-4 ಸೈಜ್ ತೊಗೊಂಡೆ. ಏಕೆಂದರೆ ಇದರಲ್ಲಿ 2 ಸೈಜ್ ಇರಲಿಲ್ಲ. ಸ್ವಲ್ಪ ಫ್ಯಾನ್ಸಿ ಬಳೆಯಲ್ಲಿ ನಿಮಗೆ 2 ಸೈಜು ಸಿಗೋದಿಲ್ಲ. 2-4 ಆದರೆ ನಿಮಗೆ ಸಿಕ್ಕುತ್ತೆ. ಇದಂತೂ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನೋಡಿ, ಈ ಥರ ಇದೆ. ಶಾಪಿಂಗ್ ಹೋದಾಗ ಫಸ್ಟ್ ತೊಗೊಂಡಿದ್ದೆ ಈ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು. ನೋಡಿದ ತಕ್ಷಣ ನಂಗೆ ತುಂಬ ಇಷ್ಟ ಆಯಿತು. ನೋಡಿ, ಎಷ್ಟು ಕ್ಯೂಟಾಗಿದೆ. ಹಾಗೆಯೇ ಕಲರ್ ಕಾಂಬಿನೇಷನ್ನು ಅಷ್ಟೇ ತುಂಬಾ ಇಷ್ಟ ಆಯಿತು ನನಗಂತೂ. ಇದು ಬಾಕ್ಸಲ್ಲಿ ಬರುವಂತಹ ಬ್ಯಾಂಗಲ್ಸು 4 ಇರುತ್ತೆ. ಹಾಗೆಯೇ ಕಾಂಬಿನೇಷನ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ. ನೋಡಿ, ನಿಮಗೆ ಯಾವ ಥರದ್ದು ಬೇಕೋ ಆ ಥರದ್ದು ತೊಗೊಳ್ಳಿ. ಇದನ್ನು ಸುಮಾರು ಸಲ ಯೂಸ್ ಮಾಡಿದ್ದೀನಿ. ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ಇದು ಅಷ್ಟೇ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅದೇ ಇದು 2-4 ನನಗೆ ಸಿಕ್ಕಿದ್ದು. ನಾನು ಮುಂಚೆನೇ ಹೇಳಿದ್ನಲ್ಲ, 2 ಸೈಜಲ್ಲಿ ಸ್ವಲ್ಪ ಬ್ಯಾಂಗಲ್ಸು ಸಿಗೋದು ಕಷ್ಟನೇ. ಅದರಲ್ಲೂ ಫ್ಯಾನ್ಸಿ ಬಳೆಗಳು ಖಂಡಿತವಾಗ್ಲೂ ಸಿಗೋದಿಲ್ಲ. 2-4 ನಿಮಗೆ ಈ ಥರ ಬ್ಯಾಂಗಲ್ಸ್ಗಳು ಸಿಕ್ಕುತ್ತೆ. ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ಹಾಗೆಯೇ ಸರ ತಗೊಂಡೆ, ಅದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಇದೆ.
ಇದು ಬ್ಲ್ಯಾಕ್ ಕಲರು ಮತ್ತು ಇದು ಗ್ರೀನ್ ಕಲರು. ಇದು ಅಷ್ಟೇ ತುಂಬ ಇಷ್ಟ ಆಯಿತು ನನಗೆ, ಹಾಗಾಗಿ ತೊಗೊಂಡೆ. ಸಿಂಪಲ್ ಆಗಿತ್ತು ನೋಡಿ, ಈ ರೀತಿ ಇದೆ. ತುಂಬ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ. ಹಾಗಾಗಿ 2 ಕಲರ್ ತೊಗೊಂಡೆ. ಇದರಲ್ಲೇ ಮೆರೂನ್ ಕೂಡ ಇತ್ತು, ರೆಡ್ ಇತ್ತು, ತುಂಬ ಕಲರ್ಸ್ ಇತ್ತು. ಬಟ್ ನಾನು ಇದೆರಡು ತೊಗೊಂಡೆ, ತುಂಬ ಚೆನ್ನಾಗಿದೆ ಅಂತ. ಕಲರ್ ಮಾತ್ರ ಚೇಂಜ್ ಇದೆ, ಡಿಸೈನ್ ಒಂದೇ ಥರ ಇದೆ. ತುಂಬಾ ಚೆನ್ನಾಗಿದೆ ಇದು ಕೂಡ, ಹಾಗಾಗಿ ಇದೊಂದು ಇಷ್ಟ ಆಯಿತು. ಹಾಗೆ ಇದೊಂದು ತೊಗೊಂಡೆ. ಇದು ತುಂಬಾ ಇಷ್ಟ ಆಯಿತು ನನಗೆ. ಇದು ಅಷ್ಟೇ ಗ್ರೀನ್ ಕಲರಲ್ಲಿದೆ. ಸ್ಯಾರಿಗೆಲ್ಲ ವೇರ್ ಮಾಡ್ಬೋದು, ಹಾಗೆ ಡ್ರೆಸ್ಗೂ ಹಾಕೋಬೋದು, ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಇದೆ. ಎಲ್ಲ ಕಲರ್ಸಲ್ಲೂ ನಿಮಗೆ ಸಿಕ್ಕುತ್ತೆ, ತೊಗೋಬೋದು. ನೀವು ಬೇರೆ ಕಡೆ ಏನಾದರೂ ಬ್ಯಾಂಗಲ್ಸ್ ತೊಗೋಬೇಕಂದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ, ಹಾಗೆ ರೇಟ್ ಕೂಡ ಜಾಸ್ತಿ ಇರುತ್ತೆ ಒಂದೊಂದು ಬ್ಯಾಂಗಲ್ ತೊಗೊಳಕ್ಕೂ. ಹಾಗಾಗಿ ನೀವು ಮಂತ್ರಾಲಯಕ್ಕೆ ಹೋದಾಗ ಈ ರೀತಿ ಬಳೆಗಳು ತೊಗೊಳ್ಳಿ. ತುಂಬಾ ಕಲೆಕ್ಷನ್ಸು ತುಂಬ ಚೆನ್ನಾಗಿದೆ. ಹಾಗಾಗಿ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ಬ್ಲಾಗ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ಬ್ಲಾಗ್ಸ್ಗಳಿಗಾಗಿ ಅನಘ ಬೃಂದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.